ಅಂಬೇಡ್ಕರ್ ಹಾಗೂ ಬಸವ ವಸತಿ ಯೋಜನೆಯಡಿ ಮಂಜೂರಾದ ಮನೆ ಮಂಜೂರಾತಿ ಪತ್ರಗಳನ್ನು ವಿತರಿಸಿದ ಶಾಸಕ ರಾಜು ಕಾಕಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಸಂಬರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಮಂಜೂರಾತಿ ಪತ್ರಗಳನ್ನು ವಿತರಿಸಿ ಶಾಸಕ ರಾಜು ಕಾಕಿ ಮಾತನಾಡಿ, ಹಳ್ಳಿಗಳಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತವಾಗಬಾರದು, ಮಹಿಳೆಯರು ಗುಡಿಸಲುಗಳನ್ನು ಅವಲಂಬಿಸಬಾರದು ಎಂಬ ಹಿತದೃಷ್ಟಿಯಿಂದ ಬಡವರಿಗೆ ಇಂದು ವಸತಿ ಯೋಜನೆಯಡಿ ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತಿದೆ. ಸಮಾಜದಲ್ಲಿ ಎಲ್ಲರೂ ಸಮಾಧಾನ, ಪ್ರೀತಿ, ವಿಶ್ವಾಸದಿಂದ ಬದುಕಬೇಕಾಗಿದೆ. ಇಷ್ಟು ಹಣದಲ್ಲಿ ಮನೆ ನಿರ್ಮಾಣ ಅಸಾಧ್ಯ. ಆದ್ದರಿಂದ ವಸತಿ ಮನೆಗಳಿಗೆ ತಲಾ 5 ಲಕ್ಷ ರೂಪಾಯಿ ಹೆಚ್ಚಿನ ಅನುದಾನ ನೀಡುವಂತೆ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ, ಮಲ್ಲಿಕಾರ್ಜುನ ದಳವಾಯಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ್ ಕಲ್ಲಾಪುರ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಶೋಕ್ ಮಾನಿ, ಪುರಸಭೆ ಮಾಜಿ ಅಧ್ಯಕ್ಷ ರಾವಸಾಬ್ ಹೈವಳಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಧರೆಪ್ಪ ತಗಲಿ, ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ದಳವಾಯಿ, ಪಿಕೆಪಿಎಸ್ ಉಪಾಧ್ಯಕ್ಷ ಅಣ್ಣಾ ಸಾಹೇಬ್ ಮಿಸಾಳ್, ವಿಠಲ್ ಗಸ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಮೃತ್ ಮಿಸಾಳ್, ಅಬ್ದುಲ್ ಮುಲ್ಲಾ, ವಿನಾಯಕ ಬಾಗಡೆ, ರಾಜು ಫಾಸಲೆ ಸೇರಿದಂತೆ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸತೀಶ್ ಕೋಡಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ. ಒಂದು ವ್ಯವಸ್ಥೆ ಇದೆ. ಅದಕ್ಕಾಗಿ ಎಲ್ಲರೂ ನಾನು ಒಂದೇ ಹೇಳೋದಂದ್ರೆ, ಎಲ್ಲರೂ ಕೂಡಿ ಬಾಳಿ, ಕೂಡಿ ಬದುಕಿ, ಕೂಡಿ ತಿಂದು ಸಂತೋಷದಿಂದ ಬದುಕಿ ಸಾಯುವುದೇ ಜೀವನ. ಎಲ್ಲರೂ ಕೂಡಿ ಬರಬೇಕು. ಇವತ್ತು ಮನೆಗಳು ಸರ್ಕಾರದ ಚಿಂತನೆ ನಡೆದೈತೆ. ನಮ್ಮಲ್ಲಿ ನಾವು 1.30 ಕೊಡ್ತೀವಲ್ರಿ ಶಿವಣ್ಣಂದು, 1.50 NRC ಒಳಗೆ ಕೊಡ್ತಿದ್ದಲ್ಲ, ಅದು ಈಗ ಅಷ್ಟು ಮನೆಗಳಿಗೆ ನಿಮ್ಮ ಮನೆ ಕಟ್ಕೊಳ್ಳೋಕ್ಕೆ ಆಗೋದಲ್ಲ. ಉಸುಕ ಒಂದು ಟ್ರಕ್ ಇತ್ತಾಗಿತ್ತಂದ್ರೆ ಆಯ್ತು, ಮುಗಿತು, 1.5 ಲಕ್ಷ ಆದೈತಿ. ಖರೆ ಅನ್ಸುಳ್ರಿ, ನಾ ಮಾತಾಡೋದು ಏನು ಸುಮ್ಮ ಬೇಡ. ಅದು ಸರ್ಕಾರ ಮಾಡೈತಿಪ್ಪ, ಸರ್ಕಾರ ಹುಚ್ಚಿತ್ತಂದ್ರೆ ನಾವು ಹುಚ್ಚದ ಮಾತಾಡೋದು. ಅದಕ್ಕಾಗಿ ಕಮ್ಮಿ 5 ಲಕ್ಷ ರೂಪಾಯಿ ಬಡವರಿಗೆ ಒಂದು ಮನೆಗಳಿಗೆ ಕೊಡ್ರಿ ಅಂತೇಳಿ ಸರ್ಕಾರದಲ್ಲಿ ಮೊನ್ನೆ ಬೇಡಿಕೆ ಇಟ್ಟು ನಮ್ಮ CLP ಮೀಟಿಂಗ್. CLP ಅಂದ್ರೆ ನಮ್ಮ ಪಕ್ಷದ, ಅವಾಗ ವಿರೋಧ ಪಕ್ಷದವ್ರು ಇರೋದಲ್ಲಲ್ಲಿ. ಅವಾಗ ಯಾರು ಪೇಪರ್ದವ್ರ, TV ಮಾಧ್ಯಮದವರ, ನಮ್ಮ ಗಣಮೇನ್ಗಳ, ನಮ್ಮ PAಗಳು ಯಾರೂ ಒಳಗೆ ಬಿಟ್ಟಿರೋದಿಲ್ಲ. ಒಂದು ಮುಕ್ತವಾದಂಥ ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಮೀಟಿಂಗ್ದಲ್ಲಿ ನಾವೆಲ್ಲರೂ ಎದ್ದಿತ್ತ ಅಲ್ಲಿ ನಾವು ಇಂಥ ನಿರ್ಣಯಗಳು ಅಲ್ಲಿ ಹೇಳಬೇಕಾದ್ರೆ ಅಪೋಸಿಷನ್ ನಮ್ಮ ಅಸೆಂಬ್ಲಿಯಾಗ ಮಾತಾಡೋಕೆ ಬರೋಂಗಿಲ್ಲ. ಅಸೆಂಬ್ಲಿ ವಿರುದ್ಧ ನಿಮ್ಮ ಆಡಳಿತ ಪಕ್ಷ MLA ವೈಕೊಳ್ಳೋ ಅದಾರ, ನಮ್ಮದೇನು ಕಲ್ಯಾಣ ಮಾಡ್ತಿರೋದು ಅವ್ರಿಗೆ ಅಂತ ನಿಲ್ತಾರೆ. ಅದಕ್ಕೆ ಇದೆಲ್ಲ ನಾವು ಹೇಳಿದೆವು. ಕಮ್ಮಿ 5 ಲಕ್ಷ. 5 ಲಕ್ಷ ಕೊಟ್ಟಿಲ್ಲ ತರ ಹಿಂಗೇನಿಲ್ಲ. ಲೆಕ್ಕಗಳು ಹೊಳೆ ದಂಡಿಗೆ ಕೊಟ್ಟಿದ್ದಾರೆ. ಜುಗೋಳು, ಮಂಗಾವತಿ, ಕೃಷ್ಣ, ಮಡವಳ ಮನೆ ನೀರು ಬಂದು ಒಳಗೆ ಕೂಡ ಅವ್ರಿಗೆಲ್ಲ 5 ಲಕ್ಷ ಕೊಟ್ಟಿದ್ದಾರೆ ಮನೆಗೆ. ಆ್ಯಂಡ್ ಅವ್ರ ಮನೆ ಕಟ್ಕೊಂಡ್ರೆ ತಾಜ್ ಮಹಲ್ ಕಟ್ಟಿದ್ದಾರೆ ಅವರು. ಶಿವಾನಂದ್, ಕರೆಕ್ಟ್? ರೈಟ್? ಅವ್ರಿಗೆ